ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶ್ವೇತಾ ಮಾತಾಡ್ತಾ ಇರೋದು. ನಾವಿವತ್ತು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಫ್ರೆಂಚ್ ಫ್ರೈಸ್. ಆಲ್ಮೋಸ್ಟ್ ಫ್ರೆಂಚ್ ಫ್ರೈಸ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ರಿಗೂ ಇಷ್ಟ. ಫಸ್ಟ್ ಎಲ್ಲ ರೆಸ್ಟೋರೆಂಟಿಗೆ ಹೋದ್ರೆ ಈ ಗೋಬಿ ಮಂಚೂರಿ ಹೆಂಗೆ ಅದು ಮೆನು ಅಲ್ಲಿ ಇರಲೇಬೇಕಿತ್ತು, ನಾವು ಅಂದರೆ ನಮ್ಮ ಟೇಬಲಿಗೆ ಬರಲೇಬೇಕಿತ್ತು. ಸೊ ಆ ಥರ ಆಗೋಗಿದೆ ಫ್ರೆಂಚ್ ಫ್ರೈಸ್. ಈಗ ಎಲ್ಲೋದ್ರೂ ಮಕ್ಕಳು ಅದನ್ನೇ ಕೇಳ್ತಾರೆ, ಫ್ರೆಂಚ್ ಫ್ರೈಸ್ ಕೊಡಿಸಿ, ಫ್ರೆಂಚ್ ಫ್ರೈಸ್. ಸೊ ಹಾಗಾಗಿ ಇವತ್ತು ಮನೇಲೇ ಕ್ವಿಕ್ಕಾಗಿ ಈಸಿಯಾಗಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡ್ಕೊಳೋದು, ಅದು ಕ್ರಿಸ್ಪಿಯಾಗಿ ಅಂತ ನೋಡೋಣ ಬನ್ನಿ. ಸೊ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಅಂತಲೇ ಈ ಥರ ಆಲೂಗಡ್ಡೆ ಬರುತ್ತಂತೆ, ನಂಗೆ ಗೊತ್ತಿಲ್ಲ. ನಾನು ಮಾಮೂಲಿ ಆಲೂಗಡ್ಡೆಯಲ್ಲೇ ಸೊ ಈ ಥರ ಉದ್ದುದ್ದವಾಗಿರೋ ಅಂಥ ಆಲೂಗಡ್ಡೆನ ಆರಿಸ್ಕೊಂಡು ಹುಡ್ಕೊಂಡು ತೊಗೊಂಬಂದಿದ್ದೀನಿ. ಸೊ ಇದನ್ನು ಇವಾಗ ಮೇಲ್ಗಡೆ ಎಲ್ಲ ಪೀಲ್ ಮಾಡಿಬಿಟ್ಟು ಫ್ರೆಂಚ್ ಫ್ರೈಸ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೇಕು. ಪೊಟ್ಯಾಟೋನ ಮೇಲ್ಗಡೆ ಸಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ಈ ಥರ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿಟ್ಟಿದ್ದೀನಿ. ಯಾಕೆ ಅಂತಂದರೆ ಗೊತ್ತಲ್ವಾ, ಆಲೂಗಡ್ಡೆ ಬೇಗ ಕಲರ್ ಚೇಂಜ್ ಆಗೋಗುತ್ತೆ. ಅದಕ್ಕೆ ಇದನ್ನು ಈಗ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು, ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು. ಓಕೆ, ಇದಕ್ಕೇನೆ ಸ್ವಲ್ಪ ಸಾಲ್ಟ್ನ ಹಾಕೊಳ್ಳೋಣ. ಈಗ ಇದು 5 ಮಿನಿಟ್ಸ್ ಆಗಿದೆ ನೋಡಿ, ಈ ಹಂತಕ್ಕೆ ಬೆಂದಿದೆ. ಈಗ ಇದನ್ನ ತಕ್ಕೊಳ್ಳೋಣ, ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಇದನ್ನ ಈ ತರ ವೈಟ್ ಒಂದು ಪ್ಲೈನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ತಣ್ಣಗೆ ಹಾಕ್ಬಿಟ್ಕೊಳ್ಳೋಣ. ಆಕ್ಚುಲಿ ಫ್ರೆಂಚ್ ಫ್ರೈಸ್ ಮಾಡುವಾಗ ತುಂಬಾ ಜನ ಮಾಡೋ ಮಿಸ್ಟೇಕ್ ಇದೆ, ಅದನ್ನ ಬೇಯಿಸಿದ ತಕ್ಷಣನೇ ತೆಗ್ದ್ಬಿಟ್ಟು ಎಣ್ಣೆಗೆ ಹಾಕ್ಬಿಡ್ತಾರೆ. ಅದನ್ನ ಎಣ್ಣೆ ಅಂಶ ಜಾಸ್ತಿ ಇರ್ಕೊಳುತ್ತೆ, ಸೊ ಕ್ರಿಸ್ಪಿನೆಸ್ ಹೊರಟೋಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಒಂದು 5 ಮಿನಿಟ್ಸ್ ರೆಸ್ಟ್ ಕೊಡ್ಬೇಕು ಅದನ್ನ. ಕ್ವಶನ್ ಕೇಳು. It can run, but it cannot walk. What am I? It can run, it cannot be walk. ನನಗಂತೂ ಖಂಡಿತ ಆನ್ಸರ್ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಆನ್ಸರ್ ತಿಳಿಸಿ. ಈಗ ಎಲ್ಲಾನು ಸಿಂಗಲ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸರಿ ಡೀಪ್ ಫ್ರೈ ಮಾಡೋಣ. ಫ್ರೆಂಚ್ ಫ್ರೈಸ್ ಮಾಡುವಾಗ ಯಾವಾಗಲೂ ನಾವು ಅದನ್ನ 2 ಟೈಮ್ ಫ್ರೈ ಮಾಡಬೇಕು. 1 ಟೈಮ್ ಸ್ವಲ್ಪ ಬ್ರೌನ್, ಸ್ವಲ್ಪ ಕಲರ್ ಚೇಂಜ್ ಆಗಲ್ಲ, ಅದು ಸ್ವಲ್ಪ ಲೈಟಾಗಿ ಆದಾಗ ಸ್ವಲ್ಪ ಬೆಂದಿದೆ ಎಣ್ಣೆಲಿ ಅಂತ ಅನ್ನುವಾಗ ಅದನ್ನ ತೆಗೆದಿಟ್ಕೋಬೇಕು. ಮತ್ತೆ 2ನೇ ಸರಿ ಮತ್ತೆ ಹಾಕ್ಬಿಟ್ಟು ಉರಿ ಜಾಸ್ತಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಫಸ್ಟ್ ಫ್ರೈ ಮಾಡುವಾಗ ನಾನು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗಿದೆ, ಡೀಪ್ ಫ್ರೈ ಆಗಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಕಾಣಿಸ್ತಾ ಇರ್ಬೋದು. ವೆರಿ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ. ಸಖತ್ ಕ್ರಿಸ್ಪಿಯಾಗಿ ಬಂದಿದೆ. ಟೇಸ್ಟ್ ನೋಡೋ ಟೈಮು, ಕೆಲವೊಬ್ಬರಿಗೆ ಖಾರ ಬೇಕು ಅನಿಸಿದವರು ಮೇಲೆ ಚಿಲ್ಲಿ ಪೌಡರು, ಕಾಳು ಮೆಣಸಿನ ಪೌಡ್ರು ಹಾಕ್ಕೋಬೋದು, ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ. ನನ್ನ ಮನೇಲಿ ಮಕ್ಕಳಿರೋದ್ರಿಂದ ಅವ್ರು ಖಾರ ಅಷ್ಟು ಇಷ್ಟಪಡಲ್ಲ, ಹೀಗೆ ಪ್ಲೈನೇ ಇಷ್ಟಪಡ್ತಾರೆ, ಹಾಗಾಗಿ ಏನೂ ಹಾಕಿಲ್ಲ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನನ್ನ ಮಗಳಿಗೆ ಅಂತ ಫುಲ್ಲು ಯಾವಾಗ ತಿಂತೀನೋ ಅನ್ನೋ ಥರ ಫೀಲ್ ಆಗ್ತದೆ ಅವಳಿಗೆ. ಫುಲ್ಲು ಲಾಂಗ್ ಪ್ರೊಸೀಜರ್, ಅವಳಿಗೆ ವೆಯ್ಟ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಸೊ ಬನ್ನಿ ಫಸ್ಟ್ ಅವಳೇ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾಳೆ. ವಾವ್ ಮಮ್ಮಿ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದೀರಾ. ಸೊ ಚೆನ್ನಾದಂತ ನಾವು ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ. ನಂಬಲ್ಲ ನೀವು, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ, ಒಳಗೂ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಇವಂದು ಆಚೆ ಕೂಡ ನಮಗೆ ಇಷ್ಟು ಚೆನ್ನಾಗಿ ಸಿಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೊ ಇನ್ಯಾಕ್ ತಡ, ಈಗಲೇ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ? ಹಾಗಾದ್ರೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್ ಬಾಯ್.